ಸೊ ಬನ್ನಿ ಇವಾಗ ಕ್ಯಾಮ್ರಾನ ಹೆಲ್ಮೆಟ್ಗೆ ಯಾವ ರೀತಿ ಮೌಂಟ್ ಮಾಡ್ತೀನಿ ಅಂತ ತಿಳ್ಕೊತಾ ಹೋಗೋಣ. ಸೊ ಫಸ್ಟು ಹೆಲ್ಮೆಟ್ಗೆ ಚಿನ್ ಮೌಂಟ್ ಅನ್ನೋದು ಹಾಕಬೇಕಾಗುತ್ತೆ. ಸೊ ಇದು ಚಿನ್ ಮೌಂಟು ಏನು ಮಾಡಿದ್ದೀನಿ, ಈ ಚಿನ್ ಮೌಂಟ್ ಸಪ್ರೇಟ್ ಬರುತ್ತೆ. ಸೊ ಇದನ್ನ 3M ಟೇಪಲ್ಲಿ ಅಂಟಿಸಿ ಮತ್ತು MCಲಲ್ಲಿ ಕವರ್ ಮಾಡಿದ್ದೀನಿ. ಸೊ ಇದಕ್ಕೆ ನಾವು ಈ ಜೆ ಮೌಂಟ್ನ ಈ ರೀತಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಎಕ್ಸ್ಟೆಂಡರ್ ಇದೆಯಲ್ಲ, ಎಕ್ಸ್ಟೆಂಡರ್ನ ಜೆ ಮೌಂಟ್ಗೆ ಈ ರೀತಿ ಅಸೆಂಬಲ್ ಮಾಡ್ಕೊಳ್ಳಿ. ಈ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ ಏನಿದೆ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇಲ್ಲೇನು ನೋಡ್ತಿದ್ರೆ ನೀವು DJI ಅನ್ನುವಂಥ ಸೀಲು, ಇದು ಫ್ರಂಟಿಗೆ ಇರಬೇಕು. ಸೊ ಈ ರೀತಿ ಇರುತ್ತೆ. ಇದನ್ನ ನಾವು ಮೇಲಿಂದ ಈ ರೀತಿ ಲಾಕ್ ಮಾಡಿದ್ರೆ ಸೌಂಡ್ ಬರುತ್ತೆ ಟಕ್ ಅಂತ. ಚಿನ್ ಮೌಂಟ್ಗೆ ಜೆ ಮೌಂಟು ಲಾಕ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಏನು ಮಾಡ್ತೀನಿ, ಈ ಒಂದು ಕ್ಯಾಮ್ರಾನ ತಗೊಂಡು ಈ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ಗೆ ಅಟ್ಯಾಚ್ ಮಾಡ್ತೀನಿ. ಸೊ ನೋಡ್ಬೋದು ನೀವೀಗ ನಾವು ಆ್ಯಂಗಲ್ನ ಯಾವ ರೀತಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾವು ಆ್ಯಂಗಲ್ ಅಡ್ಜಸ್ಟ್ ಮಾಡೋಕ್ಕಿಂತ ಮುಂಚೆ ಏನು ತಿಳ್ಕೊಬೇಕು ಅಂದರೆ, ನಮ್ಮ ಹೆಲ್ಮೆಟ್ಟು ನಾರ್ಮಲಾಗಿ ಈ ಪೊಸಿಷನಲ್ಲಿರುತ್ತೆ. ಸೊ ನಾವು ಬೈಕಲ್ಲಿ ಕೂತಾಗ ರೈಡ್ ಮಾಡಬೇಕಾದ್ರೆ ಪೊಸಿಷನ್ನು ಈ ರೀತಿ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ನೀವು ಕ್ಯಾಮ್ರಾ ಆ್ಯಂಗಲ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಹಿಂಗಿರುತ್ತೆ ಅಂದ್ಕೊಂಡ್ರೆ ನಾವು ಕ್ಯಾಮ್ರಾ ಆ್ಯಂಗಲ್ನ ಈ ರೀತಿ ಇಟ್ಟಾಗ ಸ್ಟ್ರೈಟ್ ಇರುತ್ತೆ. ಸೊ ಹಿಂಗೆ ಇಟ್ಬಿಟ್ಟು ಟೈಟ್ ಮಾಡೋದು ಅಷ್ಟೇ.